पायल बाजे चोंचन नन पायल बाजे चोंचन नन पायल बाजे चोंचन नन सखी रे मोरा मनवा नाचे सखी रे मोरा मनवा नन नन पायल बाजे नन नन
ಮದ ಪಮ ಗಮ ಧನಿ ಸ ಗವತ ಬೀರ ಗವತ ಬೀರ ಗವತ ಬೀರ ಗವತ ಬೀರ ಬಜಾವತ್ ನಭ में नाचत चांद सितारे नभ में नाचत चांद सितारे तुझे नन 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 पाय उद तन तन देम तदेन 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 ಈಗೊಂದು ವಚನ ಹಾಡಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಮತ್ತೆ ಪುಣ್ಯತಿಥಿ ಬಂದಾಗ ಮತ್ತೆ ನಾವು ನೀವೆಲ್ಲರೂ ಕೂಡೋಣ್ರಿ ಮತ್ತೆ ಗುರುಗಳ ಆಶೀರ್ವಾದದಿಂದ. ನಮ್ಮ ಇಳಕಲ್ ಶಾಸ್ತ್ರಿಗಳು ನಮ್ಮ ಸಂಗೀತವನ್ನು ಕೇಳಿ 1001 ರೂಪಾಯಿ ಕೊಟ್ಟಾರ. ಅಲ್ಲ 101 ರೂಪಾಯಿ ಕೊಟ್ಟಾರ ಅವರು. ಆದ್ರೆ 1001 ರೂಪಾಯಿ ಹೇಳಂತ ಅವರ ಹೇಳ್ಯಾರ. ಅವರಿಗೆ 101 ರೂಪಾಯಿ ಅವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗುರುಗಳು ಆಶೀರ್ವಾದ ಅವರಿಗೆ ಸದಾ ಇರಲಂತ ಹೇಳಿ ಪ್ರಶಸ್ತಿ ಇವತ್ತು ನಮಗೆ ಸಿಕ್ತಲ್ರಿ. ಇವತ್ತು ಕರೆ ಅಂತಂದ್ರೆ ನಮಗೆ ಭಾಳ ಆನಂದ ಆಗಿದೆ. ಯಾಕಂತಂದ್ರೆ ನಾವಲ್ಲಿ ಆಶ್ರಮದಿಂದ ಅವಾಗ 3 ತಿಂಗಳು ಹೊಲದ ಪಾಳೆ ಆಗ್ತಿದ್ರು. ಅಂದ್ರೆ ಹೊಲದ ಪಾಳೆ ಅಂದ್ರೆ ದನಗಳು ಎಲ್ಲ ಅಲ್ಲೇ ಸುಮಾರು 100 ಆಕಳ ಎತ್ತುಗಳು ಎಲ್ಲ ಅಲ್ಲೇ ಇರ್ತಿದ್ವು. ಅಲ್ಲೇ 3 ತಿಂಗಳು ಅಲ್ಲೇ ಇರ್ತಿದ್ವಿ ನಾವು. ನಾನು ಇನ್ನೊಬ್ರು ಯಾರ ಶಾಸ್ತ್ರಿಗಳು ಅವರ ಶಾಸ್ತ್ರಿಗಳಾಗ್ಯಾರ. ಈಗ ಅಲ್ಲೇ ಆಶ್ರಮದಾಗಿದ್ವಿ. ಅಂಥಲ್ಲೆಲ್ಲ ಕಷ್ಟಪಟ್ಟು ಗುರುಗಳ ಆಶೀರ್ವಾದದಿಂದ ಅವ್ರಿಗೇನು ಸೇವೆ ಮಾಡಿವಲ್ಲ, ಈಗ ನಮಗೆ ಅದು ಪ್ರತಿಫಲ ಈಗ ಬಂದತೆ. ಎಲ್ಲ ನಮ್ಮ ಭಕ್ತರೆಲ್ಲರೂ ಕೂಡಿ ಆದಮೇಲೆ ಎಲ್ಲ ನಮ್ಮ ಗುರು ಬಂಧುಗಳು ಎಲ್ಲರೂ, ನಮ್ಮ ಫ್ರೆಂಡ್ ನಮ್ಮ ಬಸವರಾಜ್ ಅವರು, ನಮ್ಮ ಷಣ್ಮುಖಯ್ಯನವರು, ನಮ್ಮ ತೆಲೂರು ಶಾಸ್ತ್ರಿಗಳು, ಆದಮೇಲೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಶಾಸ್ತ್ರಿಗಳು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಟಿ ಕುಮಾರದಾಸ್ ಅವರಿಗೆ ಒಂದು ಪ್ರಶಸ್ತಿಕೊಂಡು. ನನಗೆ ಮಾತಾಡ್ಲಿಕ್ಕೆ ಬರೋದಲ್ಲ, ಏನೋ ಸ್ವಲ್ಪ ಮಾತಾಡ್ತಿದ್ದೀನಿ. ಹಂಗೆ ನನಗೆ ಭಾಳ ಆನಂದ ಆಗೈತಿ. ಈ ಪ್ರಶಸ್ತಿ ಮುಂದೆ ಎಲ್ಲ ಪ್ರಶಸ್ತಿ ಸುಳ್ಳನ, ಅದು ಗುರುಗಳ ಆಶೀರ್ವಾದ, ಗುರುಗಳ ಪ್ರಸಾದ. ಇದು ಪ್ರಸಾದನೇ, ಅದು ಪ್ರಶಸ್ತಿನೂ ಹೌದು, ಅವ್ರ ಪ್ರಸಾದನೂ ಹೌದು. ನಮಗೆ ನಮ್ಮ ಮುದುಕೈ ಶಾಸ್ತ್ರಿಗಳು ಅವ್ರು
500 ನಮ್ದೇನ್ರಿ ಅದು 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಗುರುಗಳ ಆಶೀರ್ವಾದ ಆಗಲಿ ಅಂತ ಹೇಳಿ ಈಗ ಒಂದು ಅವರು 5 ರೂಪಾಯಿ ಒಂದು ಪಾಪದ ಫಲವೇ ಅದನ್ನೊಂದು ಹಾಡಿ ನಮ್ಮ ಸಂಗೀತ ಕಾರ್ಯಕ್ರಮವನ್ನು ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ. ಇದು ಗುರುಗಳು ಬರೆದಿದ್ದು, ಪುಟ್ಟರಾಜ ಗುರುಗಳು ಬರೆದಿದ್ದು. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ, ಪಾಪದ ಫಲವೇ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತಲೂ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯ ಮಾಡುವುದಕ್ಕಾಗಿ, ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತಲೂ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ, ಪುಣ್ಯದ ಫಲವೇ ಸುಖ, ಪುಣ್ಯದ ಫಲವೇ ಸುಖ. ಬಹಳ ಸುಂದರವಾಗಿ ಸಂಗೀತ ಸೇವೆಯನ್ನ ಗುರುಪಾದಕ್ಕೆ ಅರ್ಪಣೆಯನ್ನ ಮಾಡಿರುವಂತ
ಡಿ ಕುಮಾರ್ ದಾಸ್ ಗವಾಯಿಗಳವರೆಗೆ ತುಂಬು ಹೃದಯದ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಧನ್ಯವಾದಗಳನ್ನು ಅರ್ಪಣೆ ಮಾಡೋಣ. ಯಾರೂ ಹೇಳಬಾರ್ದು, ಯಾರೂ ಹೇಳಬಾರ್ದು. ಅದೇ ರೀತಿಯಾಗಿ ಅಗೋರಾತ್ರಿ ಸಂಗೀತ ಕಾರ್ಯಕ್ರಮ ನಡೀತದೆ. ಯಾರು ದಯವಿಟ್ಟು ವೇದಿಕೆ ಮೇಲೆ ಬರಬೇಡಿ, ಯಾರು ಹೇಳಬಾರ್ದು. ಅಗೋರಾತ್ರಿ ಸಂಗೀತ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದ ನಿರೂಪಣೆಯನ್ನ ನಮ್ಮ ಸಂಗಮೇಶ್ ಪಾಟೀಲ್ ಗುಲ್ಬರ್ಗಾ ಅವರು ಆ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮದ ಆಭಾರ ಮನ್ನಣೆಯನ್ನ ಪರಮ ಪೂಜ್ಯ ಗುರುವರ್ಯರು ಈಗ ಆಭಾರ ಮನ್ನಣೆಯನ್ನ ನೀಡುತ್ತಾರೆ. ತದನಂತರದೊಳಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಆ ನಂತರದಲ್ಲಿ ಸಂಗಮೇಶ್ ಪಾಟೀಲ್ ರವರು ವೇದಿಕೆಯ ಮುಂಭಾಗಕ್ಕೆ ಅವರು ಬರಬೇಕು ಅನ್ನುವಂತ ಸೂಚನೆಯನ್ನ ನಾನು ತಿಳಿಸ್ತಾ ಇದ್ದೇನೆ. ಈಗ ಪರಮ ಪೂಜ್ಯ ಕಲ್ಲಯ್ಯಜ್ಜನವರಿಂದ ಆಭಾರ ಮನ್ನಣೆ. ಪಾಪದ ಫಲವೇ ಆಪದ ಫಲವೇ. ಯಾಕಂತಂದ್ರೆ ನಾವಲ್ಲಿ ಆಶ್ರಮದ ಇದು ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ವಿದ್ಯಾ ಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಶ್ರೀಪಾದವನ್ನು ಕೂಡ ಮಸ್ತಕ ಮೇಲೆ ಹೊತ್ತುಕೊಂಡು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಪಂಡಿತ ಪುಟ್ಟರಾಜ್ ಸೇವಾ ಸಮಿತಿ ವತಿಯಿಂದ ಬಹಳಷ್ಟು ವಿಶೇಷವಾಗಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಬೆಳಗಿನ ಜಾವದಿಂದ ಮೆರವಣಿಗೆ, ರುದ್ರಾಭಿಷೇಕ, ಗದ್ದಿಗೆ, ಸಹಸ್ರ ಬಿಲ್ವಾರ್ಚನೆ ಅದನ್ನೆಲ್ಲ ಮಾಡೋದ್ರ ಜೊತೆಗೆ ಗದ್ದಿಗೆ ತುಂಬೆಲ್ಲ ಹೂವಿನ ಅಲಂಕಾರವನ್ನು ಕೂಡ ಮಾಡೋದ್ರ ಜೊತೆಗೆ ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ, ಬೆಳಗಿನ ಟಿಫನ್ ವ್ಯವಸ್ಥೆ, ಈ ರೀತಿಯಲ್ಲಿ ಎಲ್ಲ ಕಲಾವಿದರಿಗೂ ಭಕ್ತರಿಗೂ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿರುವಂಥ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಆಕಾಶವಾಣಿ ದೂರದರ್ಶನ ಕಲಾವಿದರಾದಂಥ ಪಂಡಿತ್ ಉತ್ತಮರು, ಅಕಾಡೆಮಿ ಮಾಜಿ ಅಧ್ಯಕ್ಷರ ಸದಸ್ಯರಾಗಿರುವಂಥ ಪಂಡಿತ್ ಸಿದ್ದೇಶ್ವರ ಶಾಸ್ತ್ರಿಗಳು ತೆಲ್ಲೂರವರಲ್ಲಿ ಮತ್ತು ವೇದಮೂರ್ತಿ ಪಂಡಿತ್ ಬಿಡದ ಶಾಸ್ತ್ರೀಜಿ ಅವರಲ್ಲಿ, ಪಂಡಿತ್ ಸಿದ್ದೇಶ್ವರ ಶಾಸ್ತ್ರಿಗಳು ಬೇವೂರು, ಗುರುಸಿದ್ದೇಶ್ವರ ಶಾಸ್ತ್ರಿಗಳು ಬೇವೂರವರಲ್ಲಿ, ಹಾಗೆ ನಮ್ಮ ಶರಣ ಶಾಸ್ತ್ರಿಗಳು ರಘುನಾಥ್ ಶಾಸ್ತ್ರೀಜಿ ಅವರು, ಸಿದ್ದೇಶ್ವರ ಶಾಸ್ತ್ರಿಗಳು, ಹಿರೇಮಲ್ಲೂರು ಶಾಸ್ತ್ರಿಗಳು, ಮುದುಕೈ ಶಾಸ್ತ್ರಿಗಳು ಮರಳವರು, ಪಂಡಿತ್ ಡಿ ಕುಮಾರ್ ದಾಸ್ ಅನೇಕ ಇಲ್ಲಿ ನಮ್ಮ ಶರಣ ಶಾಸ್ತ್ರಿಗಳಾಗಲಿ, ಅನೇಕ ಇಲ್ಕಲ್ ಶಾಸ್ತ್ರಿಗಳು, ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಶಾಸ್ತ್ರೀಜಿಯವರು ನಿಂತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ಬೆಳಗಿನಿಂದ ಇಲ್ಲಿ ತನಕ ಕೂಡ ನಾವು ಅದನ್ನು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಅನಿಸ್ತೈತಿ. ಯಾಕಂತ ಕೇಳಿದ್ರಿ, ಪಂಡಿತ ಪಂಚಾಕ್ಷರ ಗುರುಗಳ ಜಾತ್ರಾ ಮಹೋತ್ಸವ 5 ದಿನ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಕಾಣ್ತಾ ಇದೆ, ಇವತ್ತು ಕೂಡ ಅದೇ ಒಂದು ಗುರುಗಳ ಜಾತ್ರೆ ನಡೆದೈತೆ ಅನ್ನೋ ಭಾವ, ಭಕ್ತಿ ಬಾಸ್ ಕೂಡ ನೆರವೇರಿಸ್ಕೊಂಡು ಬಂದಿದ್ರಿ. ನಮ್ಮ ಬಸವರಾಜ್ ವಂದಿಗನೂರು ಅವರು ಹಿಡ್ಕೊಂಡು ಎಲ್ಲ ಅಂಬಣ್ಣ ಜಮಾದಾರ್ ಸರ್ ಅವರು, ಶಂಕರ ಇರ್ಬೋದು, ಪರಶುರಾಮ್ ಭಟ್ರು ಇರ್ಬೋದು, ಅನೇಕ ಮಂದಿ ಇಲ್ಲೆಲ್ಲ ಪ್ರಸಾದ ಮಾಡೋದ್ರ ಜೊತೆಗೆ ನೀಡೋದು ಎಲ್ಲ ಸಹಾಯ ಸಹಕಾರ ಮಾಡಿದಂಥವ್ರು ಶಿವನಗೌಡರು ಇರ್ಬೋದು, ಜ್ಯುವೆಲರ್ಸ್ ಕಿರಣೂರು ಇರ್ಬೋದು, ಹಾಗೆ ನಮ್ಮ ಸಂಕನೂರು ಸರ್, ಹಿಂಗೆ ಒಂದಲ್ಲ ಎರಡಲ್ಲ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಕೊಡಲಿ ಅಂತೇಳಿ ಬಯಸಿ ಈ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡು ಪರಮ ಪೂಜ್ಯರು ಆಶೀರ್ವಚನ ಮಾಡಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ದಯಮಾಡಿಸಿರುವಂಥ ಪರಮ ಪೂಜ್ಯರು ಗುರುಸಿದ್ಧರು ರಾಜ ಯೋಗೇಂದ್ರ ಮಹಾ ಶಿವಯೋಗಿಗಳು 3000 ಮಠ ಮುನವಳ್ಳಿ ಹಾನಗಲ್ ಶಿವ ಮಂದಿರ ಅಧ್ಯಕ್ಷರು ಪೂಜ್ಯ ಗುರುಗಳ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಹಾಗೂ ಅಥಣಿಯ ಮೋಟಿಗೆ ಮಠದ ಪ್ರಭು ಚನ್ನ ಬಸವ ಮಹಾ ಪೂಜ್ಯ ಗುರುಗಳ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ,
ಶಟಸ್ಥಲ ಬ್ರಹ್ಮಿ ಪಂಚಾಕ್ಷರ ಶಿವಾಚಾರ್ಯ ಮಹಾಪೂಜ್ಯ ಗುರುಗಳು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳಿಗೆ ಯಾವ ರೀತಿ ಕ್ರಿಯಾಮೂರ್ತಿಗಳಾಗಿದ್ದರು ಅದೇ ಥರನೇ ಕೂಡ ಈಗಾದರೂ ಕೂಡ ನಾವು ಎಲ್ಲೇ ಕರೆದರೂ ಕೂಡ ಕ್ರಿಯಾಮೂರ್ತಿಗಳಾಗಿ ದಯಮಾಡಿಸಿ ಆಶೀರ್ವಾದ ಮಾಡ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಪೂಜ್ಯ ಗುರುಗಳ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಇಲ್ಲಿ ಆಗಮಿಸಿದಂಥ ತನು ಮನ ಧನದಿಂದ ಸೇವೆ ಮಾಡಿದಂಥವರಿಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಹಾಯ ಸಹಕಾರ ನೀಡಿದವರಿಗೆ, ಸೇವೆ ಮಾಡಿದವರಿಗೆ, ವಿಶೇಷವಾಗಿ ಗದ್ದಿಗಿ ನಮ್ಮ ಪೆಗೆರೆ ಸ್ವಾಮಿಗಳು ಹೇಳಿದ್ರು ಬೆಳಿಗ್ಗೆ ಎಷ್ಟೊಂದು ಅಲಂಕಾರ ಹೂವಿನಿಂದ ಮಾಡ್ಯಾರ ಅಂದರೆ ನಮ್ಮ ಮೂರ್ತಿಗೆ ನಮ್ಮ ಸಣಮುಖ ಲಕ್ಕುಂಡೆಯವರು, ಹಾಗೆ ಇನ್ನೊಬ್ಬರು ಹೂವಿನ ಹಾರವನ್ನು ಕೂಡ ಕೊಟ್ಟು ಕಳಿಸಿದ್ರು ಚೌಣಿ ನಮ್ಮ ಮಾಂತೇಶರು. ಇಲ್ಲ, ವಿಶೇಷವಾಗಿ ಯಾರನ್ನೂ ಬಹಳಷ್ಟು ಮಂದಿ ಸೇವೆ ಮಾಡಿದ್ದೀರಿ. ಹಾಗಾಗಿ ಇವರು ಎನ್ನದೆ ನಮ್ಮ ಸಂಗಮೇಶ್ ಕುಂಬಾರ್ ಅವರು ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಪಾಲ್ಗೊಂಡಂತ ಇವರೆಲ್ಲ ನೀವೆಲ್ಲರೂ ಗುರು ಬಂಧುಗಳು ಇರೋದ್ರಿಂದ ಹಿರಿಯರು ಕಿರಿಯರು ಗುರು ಬಂಧುಗಳು ನಿಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯ ಕೊಡ್ಲಿ, ಒಳ್ಳೆ ಕಾರ್ಯಕ್ರಮ ಸಿಗಲಿ ಅಂತೇಳಿ ಬಯಸಿ ನಾಡಿಗೆ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಚಲೋ ಮಳಿ ಬೆಳಿ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಸಂಗೀತ ಕಾರ್ಯಕ್ರಮ ತಾವೆಲ್ಲ ಆಲಿಸ್ರಿ ಅಂತೇಳಿ ಹರಿಸಿ ನಮ್ಮ ಸಿದ್ದೇಶ್ವರ ಶಾಸ್ತ್ರಿಗಳು ಬೂದಿಹಾಳು ಒಳ್ಳೆ ಗವಿಸಿದ್ದೇಶ್ವರ ಶಾಸ್ತ್ರಿಗಳು ಒಳ್ಳೆ ಸಭೆ ನಿರೂಪಣೆ ಮಾಡಿದಂಥವ್ರು, ಅವರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಬಯಸಿ ನನ್ನ ಎರಡು ಮಾತನ್ನು ಗುರುಪಾದಕ್ಕೆ ಅರ್ಪಿಸಾಗಿ. ಈ ಸಭೆಯನ್ನುದ್ದೇಶಿಸಿ ಆಭಾರ ಮನ್ನಣೆಯನ್ನ ನೀಡಿದ ಪರಮ ಪೂಜ್ಯ ಗುರುವರ್ಯರ ಶ್ರೀಪಾದಕ್ಕೆ ಭಕ್ತಿಯ ನಮನಗಳನ್ನ ಅರ್ಪಣೆ ಮಾಡಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ತಾವೆಲ್ಲರೂ ಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ತದನಂತರದೊಳಗೆ ಈ ವೇದಿಕೆಗೆ ಆಗಮಿಸಿ ಅಗೋರಾತ್ರಿ ಸಂಗೀತ ಕಾರ್ಯಕ್ರಮ ನೆರವೇರುತ್ತೆ. ಆ ಕಾರ್ಯಕ್ರಮದ ನಿರೂಪಕರಾಗಿ ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಸಂಗಮೇಶ್ ಪಾಟೀಲ್ ಗುಲ್ಬರ್ಗಾರ್ ಅವರು ಈಗಾಗಲೇ ಅಲ್ಲಿದ್ದಾರೆ. ತಮ್ಮ ಹೆಸರುಗಳನ್ನ ತಾವೆಲ್ಲರೂ ಅವರ ಹತ್ರ ನೋಂದಾಯಿಸಿ ಸಂಗೀತ ಸೇವೆಯನ್ನ ಸಲ್ಲಿಸಬೇಕು ಅನ್ನುವಂತಹದ್ದನ್ನ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ದಾಸೋಹದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ನಂತರದೊಳಗೆ ಆ ಕಾರ್ಯಕ್ರಮ ಎಲ್ಲರೂ ಅಹೋರಾತ್ರಿ ನಡೆಯುವ ಸಂಗೀತ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಅನ್ನುವಂತ ಸೂಚನೆಯನ್ನ ತಮ್ಮೆಲ್ಲರೂ ತಿಳಿಸಿ ನಡೆದು ಬಂದ ಈ ಕಾರ್ಯಕ್ರಮಕ್ಕೆ ನಾವು ವಿರಾಮಿಸ್ತಾ ಇದ್ದೇವೆ. ಓಂ ಶ್ರೀ ಗುರು ಕುಮಾರ ಪಂಚಾಕ್ಷರ ಸಿದ್ಧಲಿಂಗ ಪುಟ್ಟರಾಜೇಶ್ವರಾಯ ನಮಃ.